ಹಿಡಿಯೋ ಅವನ್ನ. ಮಗ, ನಿನ್ ಶೂ ಎಲ್ಲಿ? ಬಿಟ್ ಕೆಲ್ಗೈತ್ ನೋಡು. ಏನ್ ಮಗ, ಮತ್ತೆ ಎತ್ಬಿಟ್ರ ನೀನ್ ಶೂನ? ಅಯ್ಯೋ, ನನ್ನ ಮಕ್ಕಳು ಮೇಲೆ ಇಟ್ಟಿದ್ರು ಎತ್ಬಿಟ್ಟವ್ರೆ ಮಚ್ಚ. ಅಲ್ಲ, ನೀನ್ 100 ಸಲ ಹೇಳಿದೀನಿ. ಅದಕ್ಕೆ ನನ್ನ ಮಾತು ಕೇಳ್ಬೇಕು. ಒಳಗಡೆ ಬಿಡು ಅಂತ ಎಷ್ಟು ಸಲ ಹೇಳಿದೀನಿ ಹೇಳಿ ನಿಂಗೆ? ಅಯ್ಯೋ, ನನ್ನ ಮಕ್ಕಳು ಮತ್ತೆ ಬಂದ್ರು ಅನ್ಸತ್ತೆ. ಇರು, ಹೇಳ್ತೀನಿ ಅವನಿಗೆ. ಅಯ್ಯೋ, ಇವನಲ್ಲ ಅವನು. ಮಗ, ಪೇಜಸ್ ಎಲ್ಲ ಬುಕ್ಕಲ್ಲಿ ಇರಬೇಕು, ನೆಲದ ಮೇಲೆ ಅಲ್ಲ. ಅಲ್ಲ, ಇಷ್ಟೊಂದು ಪೇಜಸ್ ವೇಸ್ಟ್ ಮಾಡಿದ್ರೆ ನೀನು ಯಾವ್ದ್ರಲ್ಲಿ ಬರೀತೀಯೋ ಕತೆನ? ಓ, ಇವನ್ ಕಿವಿ ಕೇಳಿಸಲ್ಲಲ್ವಾ ಮಗ? ಮಗ, ಇವಾಗ ಬಂದ್ಯಾ? ಹೂನಪ್ಪ, ಇವಾಗಲೇ ಬಂದೆ. ಹೊಸ ಕತೆ ಬರ್ತಿದ್ದೀನಿ, ಓದಿ ಹೇಳು, ಹೆಂಗಿದೆಯಾ ಅಂತ. ಚೆನ್ನಾಗಿಲ್ಲ. ಚೆನ್ನಾಗಿದೆ ತಾನೆ? ಸ್ಟೋರಿ ಚೆನ್ನಾಗಿಲ್ಲ. ಯಾವಾಗ್ಲೂ ಅದೇ ಆಯ್ತು ಒಂದು. ಒಂದ್ಸಲಿ ಆದ್ರೂ ಒಂದೊಳ್ಳೆ ಸ್ಟೋರಿ ಬರೀತಾನ? ಸುಮ್ಮನೆ ಪೇಜಸ್ ವೇಸ್ಟ್ ಮಾಡೋದೇ ಆಗೋಯ್ತು ಒಂದು. ಮಗ ನೋಡು, ಇದು ಓಜೋ ಬೋರ್ಡು. ಥೂ, ಇವನು ಮಿಷನ್ ಬರೋವರೆಗೂ ಕಷ್ಟನಪ್ಪ ಜೀವನ. ಏಯ್, ಬಾಯಿಲ್ಲಿ. ಏನಾ? ಬರೋ. ಜೂನ್ ಬರೀ ಇದಾಯ್ತು. ನೋಡು, ಇದು ಓಜಾ ಬೋರ್ಡ್, ಅರ್ಥ ಆಯ್ತಾ? ಇದು ಓಜಾ ಬೋರ್ಡು ಇಲ್ಲಿರೋ ಆತ್ಮಗಳ ಜೊತೆ ಮಾತಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಆಯ್ತಾ? ಸ್ಟಾರ್ಟ್ ಮಾಡೋಣ? ಯಾಕಿದೆಲ್ಲ ಮಾಡ್ತಿದ್ಯಾ? ನಿನಗೆ ಗೊತ್ತು ತಾನೆ ನನ್ಗೆ ಈ ಥರ ಎಲ್ಲ ಎಕ್ಸ್ಪೆರಿಮೆಂಟ್ ಮಾಡೋಕೆ ಇಷ್ಟ ಅಂತ. ನೋಡು, ಇದರಲ್ಲಿ ಒಂದು ಕತೆ ಸಿಗ್ಬೋದು ನಿನಗೆ. ಆಯ್ತಾ? ನಿನಗೂ ಹೆಲ್ಪ್ ಆಗುತ್ತೆ, ನನಗೂ ಹೆಲ್ಪ್ ಆಗುತ್ತೆ. ಓಕೆ, ಆಡೋಣ ಮಗ. ಆತ್ಮ ಬಂದ್ರೆ ಅದು ಮಾತಾಡೋದು ನನಗೆ ಕೇಳಿಸುತ್ತಾ? ಸರಿ, ಆಡೋಣ ಬಾ. ಮಗ, ನನಗೆ ಕಣ್ಣು ಕಾಣಿಸ್ತಿಲ್ವಲ್ಲ? ನಿನ್ಗೆ ಯಾವಾಗ ಕಣ್ಣು ಕರೆಕ್ಟಾಗಿ ಕಾಣಿಸೈತೆ ಹೇಳ? ತಗೋ, ಕ್ಯಾಂಡ್ಲ್ ಹಚ್ಚು.
ಯಾರಾದರೂ ಇದ್ದೀರಾ? ಯಾವುದಾದ್ರೂ ಆತ್ಮ ಇದೆಯಾ ಇಲ್ಲಿ ನಮ್ಮ ಹತ್ರ ಮಾತಾಡೋಕ್ಕೆ? ಯಾವುದು ಬಂದಿಲ್ವಲ್ಲ ಮಚ್ಚ? ಯಾಕೋ ಇದು ವರ್ಕೌಟ್ ಆಗ್ತಿಲ್ಲ. ಇನ್ನೊಂದು ಟ್ರೈ ಮಾಡೋಣ ಇರು. ಇದು ಬ್ಲಡಿ ಮೇರಿ ಅಂತ. ಕೈಗೆ ಚುಚ್ಕೊಂಡು ಒಂದು ಡ್ರಾಪ್ ಬ್ಲಡ್ ಕೆಳಗಡೆ ಹಾಕ್ಬಿಟ್ಟು ಕಣ್ಣು ಮುಚ್ಕೊಂಡು ನೀನ್ 3 ಸಲಿ ನಾನ್ 3 ಸಲಿ ಬ್ಲಡಿ ಮೇರಿ ಬ್ಲಡಿ ಮೇರಿ ಬ್ಲಡಿ ಮೇರಿ ಅಂತ ಕರೆದು ಕಣ್ಬಿಟ್ಟಾಗ ಕೆಳಗಡೆ ಬ್ಲಡ್ ಡ್ರಾಪ್ ಇಲ್ಲ ಅಂತ ಅಂದ್ರೆ ಮೇರಿ ಬಂದಿದ್ದಾಳೆ ಅಂತ ಅರ್ಥ. ಆ? ಯಾಕೆ ಬಂದ್ಬಿಡು. ನೀನು ಸ್ಟಾರ್ಟ್ ಮಾಡಿದ್ದು ನೀನು ಚುಚ್ಕೋ ಫಸ್ಟು, ಮತ್ತೆ ನಾನು ಚುಚ್ಕೊತೀನಿ. ಸ್ಟಾರ್ಟ್ ಮಾಡೋಣ. ಬ್ಲಡಿ ಮೇರಿ ಕಮ್ ಟು ಮಿ, ಬ್ಲಡಿ ಮೇರಿ ಕಮ್ ಟು ಮಿ, ಬ್ಲಡಿ ಮೇರಿ ಕಮ್ ಟು ಮಿ. ನಿಧಾನಕ್ಕೆ ಕಂಡ್ಬಿಡು, ಬಂದಿರ್ತಾಳೆ. ಮೇ ಬಿ ಬ್ಯುಸಿ ಇರಬೇಕು. ಮೇರಿ ಬೇರೆಯವ್ರ ಕಡೆ ಹೋಗಿರ್ಬೇಕು. ಅವ್ನು ಯಾವ ನಿನ್ನಂತವನೇ ಕರೆದಿರ್ತಾನೆ. ಹೋಗಲೇ, ನಾನೋಗಿ ಮಲ್ಕೊಂತೀನಿ. ಬರ್ತಾಳೆ ಬರೋ. ಹೋಗ. ಅರೆ ಇಷ್ಟೊತ್ತು ಬರಬೇಕಾಗಿತ್ತಲ್ವಾ? ಯಾಕೆ ನನ್ನ ಬ್ಲಡ್ ಇಷ್ಟ ಆಗಿಲ್ಲ ಅಂತ ಅನ್ಸುತ್ತೆ. ಅವನಿಗೆ ಚುಚ್ಚಬೇಕಾಗಿತ್ತು. ಇವ್ಯಾವ ಬುಕ್ಸ್ ಎತ್ತಲೇ? ಏನಾಯ್ತು? ಗೋಸ್ಟು ಮತ್ತು ರೇಡಿಯೋ ಫ್ರೀಕ್ವೆನ್ಸಿ ಎರಡೂ ಒಂದೇ. ನೋಡೋ, ಇವತ್ತು ರಾತ್ರಿ ಒಳಗಡೆ ಏನಾದರೂ ಇದ್ರೆ ಈ ರೇಡಿಯೋಲ್ಲಿ ನಮಗೆ ಕೇಳಿಸುತ್ತೆ. ಹಲೋ, ಮಗ ಮಗ, ಏನೋ ರೇಡಿಯೋಯಿಂದ ಯಾವುದೋ ಹುಡುಗಿ ಹಲೋ ಅಂತವಳೆ. ಅದೇನು ಫೋನ್ ಏನೋ ಹಲೋ ಗುಡ್ ಮಾರ್ನಿಂಗ್ ಅನ್ನೋದಕ್ಕೆ? ರೇಡಿಯೋ ಕಣ ಅದು, ಮುಚ್ಕೊಂಡು ಮಲ್ಕೊಳ್ಳಲಿ. ಹಲಲೂಯ, ಆಮೇನ್ ಫಾದರ್. ಕಪಡಪ್ಪ. ಕಪಡಪ್ಪ ದೇವ್ರೆ, ವಾಯ್ಸ್ ಬರ್ದಿಲ್ಲ ನೋಡ್ಕೊಪ್ಪ. ನಾನು ರೇಡಿಯೋ ಅಲ್ಲಿ ಇಲ್ಲ.
ಮುಖ ತೊಳೆದ ಪೂಜೆ ಮಾಡ್ತಿರೋದು ನೀನೇ ತಾನೇ ಅದು. ಮೇಡಮ್ 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 ನನ್ನೇನು ತಪ್ಪಿಲ್ಲ ಮೇಡಮ್. ಸಂಜೆ ಒಬ್ಬನು ಬರ್ತಾನೆ ನೋಡಿ, ಅವನೇ ನಿಮ್ಮನ್ನೆಲ್ಲ ಕರೆದಿದ್ದು. ಈ ದೆವ್ವ ಭೂತ ಆತ್ಮ ಇದನ್ನು ಕರೆದು ನಿಮ್ಮ ಜೊತೆ ಮಾತಾಡಬೇಕು ಅಂತ ಹೇಳಿದ್ದು. ಸಂಜೆ ಅವನು ಬರ್ತಾನೆ ಮೇಡಮ್, ಅವನು ಹಿಡ್ಕೊಳ್ಳಿ ಮೇಡಮ್. ಮೇಡಮ್ ಮೇಡಮ್ ಕುಂಕುಮ ಇವಾಗ ಪವರ್ಫುಲ್ ಆಗಿದೆ, ವರ್ಕ್ ಆಯ್ತು ಅನ್ಸುತ್ತೆ. ಯಾಕೆ ಇಷ್ಟೊಂದು ಪೇಪರ್ ವೇಸ್ಟ್ ಮಾಡ್ತಿದ್ಯಾ? ದಿನ ಒಂದು 5-6 ಕತೆ ಯೋಚನೆ ಮಾಡ್ತೀನಿ, ಅದರಲ್ಲಿ ಒಂದು ಮಾತ್ರ ಬರೀತೀನಿ. ಬಟ್ ಆದರೂ ಸಮಥಿಂಗ್ ಏನೋ ಮಿಸ್ಸಿಂಗ್ ಅನ್ಸುತ್ತೆ, ಅದಕ್ಕೆ ಎಸೆದು ಬಿಡ್ತೀನಿ. ಒಂದು ಪೇಪರ್ ತಗೊಂಡು ಕತೆ ಬರಿ, ಚೆನ್ನಾಗಿದ್ರೆ ಸ್ಟಾರ್ಟ್ ಮಾಡು. ಸುಮ್ಮನೆ ಬರೆಯೋದು ಆಮೇಲೆ ವೇಸ್ಟ್ ಮಾಡೋದು. ನನ್ನ ಫ್ರೆಂಡು ಅದೇ ಹೇಳ್ತಾನೆ, ನನ್ನ ಕ್ರಿಯೇಟಿವಿಟಿ ಇಲ್ಲ ಅಂತ. ಆಯ್ತು, ಕಣ್ಣಿದೆ ನೋಡೋಣ ಅಂದರೆ ಅಂಥ ಒಳ್ಳೆ ಕತೆ ಯಾವುದು ನಡೆದೇ ಇಲ್ಲ. ಇನ್ನು ಕೇಳೋದಾ, ನನ್ನ ಕಿವಿನೇ ಕೇಳಿಸಲ್ಲ. ಏನು ಕಿವಿ ಕೇಳಿಸಲ್ವಾ? ಇಲ್ಲ. ಮತ್ತೆ ನಾನು ಮಾತಾಡೋದು ನಿನ್ಗೆ ಹೇಗೆ ಕೇಳಿಸ್ತದೆ? ನಾನು ರೇಡಿಯೋಯಿಂದ ವಾಯ್ಸ್ ಬಂದಾಗ ದೆವ್ವ ಅಂತ, ಸಾರಿ, ಅದಕ್ಕಂತ ಭಯಪಡಲಿಲ್ಲ. ನೀವು ಮಾತಾಡ್ತಿರೋದು ನನಗೆ ಕೇಳಿಸ್ತಿದೆಯಲ್ಲ ಅಂತ ಭಯಪಟ್ಟೆ. ಓಕೆ, ಭಯ ಪಡ್ಬೇಡ, ನಾನೇನು ಮಾಡಲ್ಲ ನಿನಗೆ. ಥ್ಯಾಂಕ್ ಯು ಮ್ಯಾಮ್. ಹಾಂ, ಪಾಪ ತಲೆಗೆ ಏಟ್ ಬಿದ್ದಾಗಿಂದ ಯಾಕೋ ಮೆಂಟ್ಲಾಗ್ಬಿಟ್ಟವನೆ. ರೇಡಿಯೋ ಜೊತೆ ಎಲ್ಲ ಮಾತಾಡ್ತಾವನಲ್ಲ. ಇಲ್ಲ, ಯಾವುದಾನ ಒಳ್ಳೆ ಡಾಕ್ಟ್ರ್ ಹತ್ರ ತೋರಿಸ್ಬೇಕು, ಇಲ್ಲ ನಾವು ಮೆಂಟ್ಲಾಗ್ಬಿಡ್ತೀವಿ. ಅಭಿ, ನಿನ್ಗೊಳ್ಳೆ ಕತೆ ಬರೆಯೋದಕ್ಕೆ ಲಾ ಹೇಳಿದೆ ನೋಡು. ನನಗೆ ಗೊತ್ತು. ಕ್ರಿಯೇಟಿವಿಟಿ, ನೋಡೋದು ಕೇಳೋದು ನೀನೇ ತಾನೇ ಹೇಳಿದ್ದು. ನಾನು ಮಾತಾಡೋದು ನಿನಗೆ ಕೇಳಿಸ್ತದೆ ಅಂದ್ರೆ ನಾನು ಯಾಕೆ ನಿನಗೆ ಕತೆ ಹೇಳ್ಬಾರ್ದು? ಮಸ್ತ್, ನೀನು ಹೇಳು, ನಾನು ಬರಿತೀನಿ. ನನ್ನ ಜೀವನದ ಪುಸ್ತಕದಿ ಇರುವುದು ಒಂದು ಪ್ರೇಮ ಅಧ್ಯಾಯ. ಆಕೆ ಹಾದ್ಯ, ಹೃದಯದ ದಡದಲ್ಲಿ ಅಲೆಯಂತೆ ಅಪ್ಪಳಿಸುವಳು ಆಕೆ. ಕುಂಚದಿ ಹಿಡಿಯುವಳು ಸಂಜೆಯ ವೇಳೆ, ಕೋಗಿಲೆ ಕೂಗುವುದು ಅವಳು ಬರೆದ ಸಾಲೆ. ತುಸು ನಾಚುವ ಆ ಕಣ್ಣುಗಳೇ ಸಾಕು, ನಿಂತಿರುವ ಹೃದಯವು ಹಿತವಾಗಿ ಹಾಡಲು.
ಹೃದಯ ಬಡಿತವನ್ನು ಅನುವಾದಿಸಿ ಕೇಳಿದೆ. ಅದು ಹೇಳಿತ್ತು ಇದೆ ಪ್ರೀತಿ ಎಂದು. ನಕ್ಷತ್ರಗಳನ್ನು ದಾಚಿಟ್ಟಿರೋಳು ಆ ಕಣ್ಣುಗಳಲ್ಲಿ. ಇಟ್ಸ್ ಅ ಸ್ಮಾಲ್ ಗಿಫ್ಟ್ ಫ್ರಮ್ ಟುಡೇಸ್ ಮೀಟ್. ನನ್ನ ಜೀವನ ತುಂಬ ಸುಗಮವಾಗಿದೆ. ದಿನ ಪೂರ್ತಿ ಅವಳ ಫೋಟೋಗಳನ್ನ ನೋಡೋದು, ಕಣ್ತುಂಬ ಒಂದೊಳ್ಳೆ ನಿದ್ದೆ ಮಾಡೋದು, ಆಮೇಲೆ ಪೇಂಟಿಂಗ್ ಮಾಡೋದು. ನನ್ನ ಪರ್ಸ್ಪೆಕ್ಟಿವಿಂದ ಲೈಫ್ ಇಸ್ ಕಲರ್ಫುಲ್, ಬಟ್ ಆದಿ ಹೇಳೋದು ಐ ಗಿವ್ ಲೈಫ್ ಟು ಕಲರ್ಸ್. ಆದಿಯ ಇಸ್ ಅ ಫಿಕ್ಷನಲ್ ಕ್ಯಾರೆಕ್ಟರ್ ಈ ನನ್ನ ನಾನ್ ಫಿಕ್ಷನಲ್ ಲೈಫಲ್ಲಿ. ಮೀಟಿಂಗ್ಸ್ ಇಲ್ಲ, ಟೆಕ್ಸ್ಟ್ ಇಲ್ಲ, ಫೋನ್ಸ್ ಇಲ್ಲ. ಇಬ್ಬರು ಒಂಥರ ಸೀಕ್ರೆಟ್ ಲವರ್ಸ್ ಇದ್ದಂಗೆ. ಶಿ ಈಸ್ ದ ರೀಸನ್ ಫಾರ್ ಮೀ ಟು ವೇಕ್ ಅಪ್. ಮಧ್ಯಾಹ್ನ 2 ಗಂಟೆ ಸರಿಯಾಗಿ ಮನೆ ಮುಂದೆ ಬರ್ತಾಳೆ. ಆವಾಗ ಮಾತ್ರನೇ ಅವಳನ್ನ ನಾನು ನೋಡೋಕ್ಕಾಗೋದು. I just wake up to catch a glimpse of her. ಇದೊಂಥರ ನನ್ನ ರೂಟೀನ್ ಆಗೋಗಿದೆ. ಮನದ ಈ ಸಾಗರದಲ್ಲಿ ಪ್ರೇಮದ ದೋಣಿಯಲ್ಲಿ ತೇಲುಬ. ಕಣ್ಣೀರೇ ಈಗ ಸಾಗರವ ಮೀರಿಸುವಂತಿದೆ. ನಿನಗೆಂದೇ ಬರೆದ ಕವಿತೆಗಳ ಸಾಲು ಮಾಯವಾದಂತೆ ಆಗಿದೆ ಈಗ. ಪ್ರೀತಿಯ ಪರ್ವತ ಯಾಕೋ ಕುಸಿಯುತ್ತಿದೆ. ಸುರಿಯುವ ಸೋನಿಗೂ ಚಿಗುರದು ಈ ಎಲೆಗಳು. ಹೀಟ್ ಆಫ್ ದ ಮೂಮೆಂಟ್ ನನಗೂ ಗೊತ್ತಾಗ್ಲಿಲ್ಲ ಏನ್ ಮಾಡ್ಬೇಕು ಅಂತ. ಸೂಸೈಡ್ ಮಾಡ್ಕೊಂಡ್ಬಿಟ್ಟೆ. ರಾಂಚಿ ನೋಡಕ್ ಯಾವ ಥರ ಇರ್ತಾನೆ? ಅವನು ಎತ್ತರ ಇರ್ತಾನೆ ಅಂಡ್ ಈಸ್ ಎ ಗುಡ್ ಪೇಂಟರ್. ನನ್ನಿಂದನೇ ಇದಾಗಿತ್ತು. ಇದೆಲ್ಲ ನನ್ನಿಂದನೇ ಆಗಿತ್ತು. ಏಯ್ ಏಯ್, ಯಾಕೇನಾಯ್ತು? ನನ್ನಿಂದನೇ ಸತ್ತೋದ ಮಚ್ಚ. ಯಾರು? ಹೌದು, ಕಳ್ತನ ಮಾಡ್ದ ಅಂತ ಹೊಡೆದ್ನಲ್ಲ ರಾಂಚಿನ, ಸತ್ತೋದ ಅವನೇ. ಸರಿ ಆಯ್ತು ಬಿಡು. ನೋಡು, ಗೊತ್ತಿದ್ ಮಾಡಿಲ್ಲ ತಾನೆ, ಗೊತ್ತಿಲ್ಲದೆ ಆಗಿದೆ. ಯಾಕೆ ತಲೆ ಕೆಡ್ಸ್ಕೋತೀಯ? ಬಿಡೋ. ಆದ್ರೂ ನನ್ನಿಂದನೇ ಅಲ್ವಾ ಅವ್ನು ಸತ್ತೋಗಿದ್ದು. ಬೇಕು ಅಂತ ಮಾಡಿಲ್ಲ ತಾನೆ, ಸುಮ್ಮನೆ ಅದನ್ನ ಯಾಕೆ ತಲೆಗೆ ಹಾಕೊಂಡು ಅಳ್ತೀಯ? ಈ ಕೈಯಿಂದನೇ ಹೊಡೆದು ಸಾಯಿಸ್ತಾನಲ್ಲ ಸುಮ್ಮನೆ ಅವ್ನ. ಇಲ್ಲಿದ್ರೆ ಅಳ್ತಾನೆ ಇರ್ತೀಯ. ಬಾ ಆಚೆ ಹೋಗ್ಬರೋಣ. ಇದೇಳು.
ಬಿಡು, ಗೊತ್ತಿಲ್ಲದೆ ತಾನೇ ಮಾಡ್ದ. ಓಯ್ ಕಿವಿ ಕೇಳಿಸಲ್ಲ, ಏನು ಸಿಗ್ತಾ ಇಲ್ಲ ಇವಾಗ. ಓಜೋ ಬೋರ್ಡ್ ಎತ್ಕೊಂಬಾರ. ತಗೋ. ಏ ಪೇಪರ್ ಅಲ್ಲ, ಮಗ ಭಯಂಕರ ಸ್ಟೋರಿ ಮಗ ಇದು. ಮಗ ಈ ಕತೆ ಏನಾದ್ರೂ ನೀನ್ ಬರ್ದೆ ಅನ್ಕೋ, ಇವಾಗಿಂದ ನೀನು ಆಥರ್ ಅಲ್ಲ. ಮತ್ತೆ